ಮಕರ ರಾಶಿಯವರಲ್ಲಿ ಯಾರ ಕರ್ಮ ಒಳ್ಳೆಯದಾಗಿರುತ್ತದೆಯೋ ಅವರ ಭಾಗ್ಯವು ಒಳ್ಳೆಯದಾಗಿರುತ್ತದೆ ಮತ್ತು ಯಾರ ಭಾಗ್ಯ ಒಳ್ಳೆಯದಾಗಿರುತ್ತದೆಯೋ ಅವರ ಇಡೀ ಜೀವನವೇ ಒಳ್ಳೆಯದಾಗಿರುತ್ತದೆ. ಹೌದು, ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ಜೈ ಮಾತಾಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಮಕರ ರಾಶಿಯವರೇ, ನೀವು ಹೇಗೆ ಬಯಸಿದ್ದೀರೋ ಈಗ ಹಾಗೇ ಆಗಲು ಹೊರಟಿದೆ. ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ. ಇದು ಈಗ ಆ ಮೇಲಿರುವ ದೇವರ ಇಷ್ಟದಂತೆ ನಡೆಯುತ್ತಿದೆ. ಹೌದು, ಮನುಷ್ಯ ಯೋಚಿಸಬಹುದು, ಯೋಜನೆಗಳನ್ನು ರೂಪಿಸಬಹುದು, ಆದರೆ ಅಂತಿಮವಾಗಿ ನಿರ್ಧಾರ ದೇವರ ಕೈಯಲ್ಲೇ ಇರುತ್ತದೆ. ಹಲವು ಬಾರಿ ನಮಗೆ ಸಂಬಂಧಿಸಿದಂತೆ ಎಲ್ಲವೂ ನಿಮಗೆ ವಿರುದ್ಧವಾಗಿ ನಡೆಯುತ್ತಿದೆ. ಕೆಲಸ ಸಿಗುತ್ತಿಲ್ಲ, ವ್ಯಾಪಾರ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಅನಿಸುತ್ತದೆ. ಕುಟುಂಬದಲ್ಲಿ ಕಲಹ ಹೆಚ್ಚಾಗುತ್ತದೆ, ಆರೋಗ್ಯ ಸಾಥ್ ನೀಡುತ್ತಿಲ್ಲ. ಆಗ ನಮ್ಮ ಅದೃಷ್ಟವೇ ನಮಗೆ ಶತ್ರುವಾಗಿದೆ ಎಂದು ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ ಅದೃಷ್ಟ ಎಂದಿಗೂ ಯಾರ ಶತ್ರುವೂ ಆಗಿರುವುದಿಲ್ಲ. ಅದೃಷ್ಟವು ನಮ್ಮನ್ನು ನಮ್ಮ ಮುಂದಿನ ಹಂತ ತಲುಪಿಸಲು ಏನು ಬೇಕೋ ಅದನ್ನೇ ಮಾಡಿಸುತ್ತದೆ. ಸ್ನೇಹಿತರೆ, ಮುಂದಿನ ತಾಂಡವ ಈಗ ನಡೆಯಲಿದೆ, ಅಸಲಿ ಆಟ ಈಗ ಶುರುವಾಗಲಿದೆ ಎನ್ನುತ್ತಾರಲ್ಲವೇ. ಈ ತಾಂಡವ ಯಾವುದೇ ವಿನಾಶದ್ದಲ್ಲ, ಯಾವುದೇ ತಪ್ಪು ವಿಷಯಗಳದ್ದಲ್ಲ, ಬದಲಿಗೆ ಇದು ಬದಲಾವಣೆಯಾಗಲಿದೆ. ಈ ತಾಂಡವ ಯಾವುದನ್ನು ಮರೆಯುವುದಕ್ಕಲ್ಲ, ಬದಲಿಗೆ ಹೊಸ ದಾರಿಯನ್ನು ತೋರಿಸುವುದಕ್ಕಾಗಿದೆ. ಭಗವಾನ್ ಶಂಕರರು ತಾಂಡವ ಮಾಡಿದಾಗ ಇಡೀ ಸೃಷ್ಟಿಯೇ ನಡುಗಿ ಹೋಯಿತು. ಆದರೆ ಇದೇ ತಾಂಡವದಿಂದ ಹೊಸ ಸೃಷ್ಟಿಯಾಯಿತು, ಹೊಸ ಜಗತ್ತು ನಿರ್ಮಾಣವಾಯಿತು. ಅದೇ ರೀತಿ ನಿಮ್ಮ ಜೀವನದಲ್ಲೂ ಅಸಲಿ ತಾಂಡವ ನಡೆದಾಗ ಇಡೀ ಜಗತ್ತು ನೋಡುತ್ತಿರುವಂತೆಯೇ ಸಂಕಷ್ಟಗಳು ದೂರವಾಗಿ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯುತ್ತವೆ. ಇದು ಗಾಳಿಯಲ್ಲಿ ಹೇಳುತ್ತಿರುವ ಮಾತಲ್ಲ, ಖಂಡಿತವಾಗಿಯೂ ಅಲ್ಲ. ಇದು ಯಾವುದೇ ತಮಾಷೆ ಅಲ್ಲ. ಇದು 100ಕ್ಕೆ 100ರಷ್ಟು ನಿಖರವಾದ ಭವಿಷ್ಯವಾಣಿಯಾಗಿದೆ. ನೀವು ಯೋಚಿಸಲು ಸಹ ಸಾಧ್ಯವಿಲ್ಲ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂಥ ದೊಡ್ಡ ಬದಲಾವಣೆಗಳು ಬರಲಿವೆ ಎಂದು. ಎಷ್ಟೊಂದು ದೊಡ್ಡ ಬದಲಾವಣೆ ಆಗಲಿದೆ. ಈ ಧನ ಸಂಪತ್ತಿನಲ್ಲಿ ಬರುವ ಬದಲಾವಣೆಯಾಗಿರಲಿದೆ, ಗೌರವ ಸನ್ಮಾನಗಳಲ್ಲಿ ಬರುವ ಬದಲಾವಣೆಯಾಗಿರಲಿದೆ, ಕೌಟುಂಬಿಕ ಸುಖದಲ್ಲಿ ಬರಲಿದೆ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬರಲಿದೆ. ದೇವರು ನಿಮ್ಮ ಸಮಯ ಬರುವವರೆಗೂ ಕಾಯುವಂತೆ ಮಾಡುತ್ತಾರೆ. ಮಗು, ಈಗ ಅವರ ಸಮಯ ಬಂದು ಬಿಟ್ಟಿದೆ. ಹೌದು, ಈಗ ನನ್ನ ಅದೃಷ್ಟ ಕೆಟ್ಟದಾಗಿದೆ, ದೇವರು ನನಗೆ ಸಾಥ್ ನೀಡುತ್ತಿಲ್ಲ ಎಂದು ಎಂದಿಗೂ ಅನ್ನಬೇಡಿ. ನನ್ನ ಅದೃಷ್ಟ ನನ್ನೊಂದಿಗಿಲ್ಲ ಎಂದು ಹೇಳಬೇಡಿ. ಏಕೆಂದರೆ ಸ್ನೇಹಿತರೆ, ನೀವು ಏನು ಬಯಸಿದ್ದೀರೋ, ಹೇಗೆ ಬಯಸಿದ್ದೀರೋ ಈಗ ಸರಿಯಾಗಿ ಹಾಗೇ ಆಗಲು ತೊಡಗಿದೆ. ಇದು ಯಾವುದೇ ಸಾಮಾನ್ಯ ಸಂಗತಿಯಲ್ಲ. ಇದು ಮೇಲಿರುವ ಈಶ್ವರನ ಇಷ್ಟದಂತೆ ನಡೆಯುತ್ತಿದೆ, ದೇವರ ಆದೇಶದಂತೆ ನಡೆಯುತ್ತಿದೆ. ಮನುಷ್ಯ ಯೋಚಿಸಬಹುದು, ಯೋಜನೆ ರೂಪಿಸಬಹುದು, ಆದರೆ ನಿರ್ಧಾರ ದೇವರ ಕೈಯಲ್ಲೇ ಇರುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ತನ್ನ ಪ್ರಾರ್ಥನೆಗಳು ಎಲ್ಲೂ ಕೇಳಿಸುತ್ತಿಲ್ಲ ಎನಿಸುತ್ತದೆ. ಅವನು ದೇವಸ್ಥಾನಕ್ಕೆ ಹೋಗುತ್ತಾನೆ, ತಲೆ ಬಾಗಿಸುತ್ತಾನೆ, ದೀಪ ಹಚ್ಚುತ್ತಾನೆ, ಆದರೂ ಅವನು ಬಯಸಿದಂಥ ಫಲ ಸಿಗುವುದಿಲ್ಲ. ಹೌದು ಸ್ನೇಹಿತರೆ, ಆಗ ಮನಸ್ಸಿನಲ್ಲಿ ದೇವರು ಕೊನೆಗೆ ನನ್ನೊಂದಿಗೆ ಏಕೆ ಹೀಗೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ ಸ್ನೇಹಿತರೆ, ದೇವರು ಎಂದಿಗೂ ಯಾರೊಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ, ಕೆಟ್ಟದ್ದನ್ನು ಆಗಲು ಬಿಡುವುದಿಲ್ಲ. ಅವರು ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ. ಪ್ರತಿಯೊಂದು ಒಂದು ಸರಿಯಾದ ಸಮಯವಿರುತ್ತದೆ. ಹೇಗೆ ಬೀಜ ಬಿತ್ತಿದ ತಕ್ಷಣ ಫಲ ಸಿಗುವುದಿಲ್ಲವೋ ಹಾಗೆ ನಮ್ಮ ಕರ್ಮಗಳಿಗೆ ಮತ್ತು ಪ್ರಾರ್ಥನೆಗಳಿಗೆ ತಕ್ಷಣವೇ ಫಲ ಸಿಗುವುದಿಲ್ಲ. ಈಗ ಯೋಚಿಸಿ, ನಿಮಗೆ ಕೆಲಸ ಸಿಗದಿರುವಾಗ, ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತಿದ್ದಾಗ, ಕುಟುಂಬದಲ್ಲಿ ಕಲಹ ನಡೆಯುತ್ತಿದ್ದಾಗ ನನ್ನ ಅದೃಷ್ಟವೇ ಕೆಟ್ಟದಾಗಿದೆ ಎಂದು ನಿಮಗನಿಸುತ್ತಿತ್ತು. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಕಷ್ಟಗಳೇ ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿದ್ದವು ಎಂದು? ಯಾವುದೇ ಶ್ರಮವಿಲ್ಲದೆ ನಿಮಗೇನಾದರೂ ಕೆಲಸ ಸಿಕ್ಕಿಬಿಟ್ಟರೆ ನೀವು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುತ್ತಿರಲಿಲ್ಲ. ಕಷ್ಟಪಟ್ಟು ದುಡಿಯುವ ಮೌಲ್ಯವು ನಿಮಗರ್ಥವಾಗುತ್ತಿರಲಿಲ್ಲ. ವ್ಯಾಪಾರದಲ್ಲಿ ಯಾವಾಗಲೂ ಲಾಭವೇ ಆಗುತ್ತಿದ್ದರೆ ನೀವು ಎಂದಿಗೂ ತಾಳ್ಮೆ ಮತ್ತು ನಿರ್ವಹಣೆಯ ಕಲೆಯನ್ನು ಕಲಿಯುತ್ತಿರಲಿಲ್ಲ. ಕುಟುಂಬದಲ್ಲಿ ಎಂದಾದರೂ ಭಿನ್ನಾಭಿಪ್ರಾಯಗಳು ಬರದೇ ಇದ್ದರೆ ನೀವು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರ್ಥೈಸಿಕೊಳ್ಳುತ್ತಿರಲಿಲ್ಲ. ಆರೋಗ್ಯವು ಎಂದಿಗೂ ಕೆಡದೇ ಇದ್ದಿದ್ದರೆ ನಿಮ್ಮ ದೇಹದ ಆರೈಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಅಂದರೆ ಕಷ್ಟಗಳು ನಿಜವಾಗಿ ನಿಮ್ಮನ್ನು ನಿಮ್ಮತ್ತ ಗುರಿ ತಲುಪಿಸಲು ಸಿದ್ಧಗೊಳಿಸುತ್ತಿರುತ್ತವೆ. ದೇವರು ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ, ಕೆಡುವುದಿಲ್ಲ, ಕೇವಲ ಬಾಗುವಂತೆ ಮಾಡುತ್ತಾರೆ. ಇದರಿಂದ ನಾವು ಇನ್ನಷ್ಟು ಗಟ್ಟಿಯಾಗಿ ಎದ್ದು ನಿಲ್ಲಲು ಸಾಧ್ಯವಾಗಲಿ. ಮನುಷ್ಯ ಯೋಚಿಸುತ್ತಾನೆ ತನಗೆ ಎಲ್ಲವೂ ತಿಳಿದಿದೆ ಎಂದು. ಆದರೆ ಸತ್ಯವೇನೆಂದರೆ ಮನುಷ್ಯನ ಆಲೋಚನೆ ನಿಯಮಿತವಾದದ್ದು, ಆದರೆ ದೇವರ ಯೋಜನೆಯು ಅಪಾರವಾದದ್ದು. ಒಬ್ಬ ವ್ಯಕ್ತಿಗೆ ಈ ಉದ್ಯೋಗದಲ್ಲಿ ತಾನು ಸಂತೋಷವಾಗಿರುತ್ತಾನೆ ಅನಿಸಬಹುದು, ಆದರೆ
ಅವನ ನಿಜವಾದ ಗುರಿ ಎಲ್ಲಿದೆ ಎಂಬುದು ದೇವರಿಗೆ ತಿಳಿದಿರುತ್ತದೆ. ಆದ್ದರಿಂದ ದೇವರು ಮೊದಲು ಆ ಉದ್ಯೋಗದ ಬಾಗಿಲನ್ನು ಮುಚ್ಚುತ್ತಾರೆ. ಇದರಿಂದ ಮನುಷ್ಯನು ಮುಂದೆ ಸಾಗಿ ತನ್ನ ನಿಜವಾದ ಅವಕಾಶವನ್ನು ಪಡೆದುಕೊಳ್ಳಲಿ. ಆದ್ದರಿಂದಲೇ ಹಲವು ಬಾರಿ ನಮಗೆ ನಡೆಯುತ್ತಿರುವುದು ನಮ್ಮ ಒಳ್ಳೆಯದಕ್ಕಾಗಿ ನಡೆಯುತ್ತಿದೆ ಎಂಬುದು ಅರ್ಥವಾಗುವುದಿಲ್ಲ. ಆದರೆ ಸಮಯ ಕಳೆದ ನಂತರ ಹಿಂತಿರುಗಿ ನೋಡಿದಾಗ ನಿಜವಾಗಿಯೂ ಆ ಹಾದಿ ನಮಗೆ ಸರಿಯಾಗಿತ್ತು ಎಂಬುದು ಅರ್ಥವಾಗುತ್ತದೆ. ಈಗ ಸಮಯ ಬದಲಾಗಿದೆ. ಏನೆಲ್ಲ ಕತ್ತಲೆ ಇತ್ತೋ ಅದು ಮುಗಿದು ಹೋಗಿದೆ. ಏನೆಲ್ಲ ಅಡೆತಡೆಗಳು ಇದ್ದವೋ ಅವು ಈಗ ಮೆಲ್ಲನೆ ದೂರವಾಗತೊಡಗಿವೆ. ಈಗ ಏನೆಲ್ಲ ಆಗಲಿದೆಯೋ ಅದು ನಿಮ್ಮ ನಿರೀಕ್ಷೆಗಿಂತಲೂ ದೊಡ್ಡದಾಗಿರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಸಂತೋಷಗಳು ಬರಲಿವೆ ಎಂಬುದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಎಷ್ಟೊಂದು ಧನ ಸಂಪತ್ತು, ಎಷ್ಟೊಂದು ಐಶ್ವರ್ಯ ಮತ್ತು ಎಷ್ಟೊಂದು ಶಾಂತಿ ಬರಲಿದೆ. ಇದೆಲ್ಲವೂ ಏಕೆಂದರೆ ದೇವರು ಈಗ ನಿಮ್ಮನ್ನು ಯಾವ ಹಂತಕ್ಕೆ ಕರೆದೊಯ್ಯಲಿದ್ದಾರೋ ಅದರ ಕನಸು ನೀವು ವರ್ಷಗಳಿಂದ ಕಂಡಿದ್ದೀರಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಸಂತೋಷಗಳು, ಎಷ್ಟೊಂದು ಧನ, ಎಷ್ಟೊಂದು ಸಮೃದ್ಧಿ ಮತ್ತು ಎಷ್ಟೊಂದು ಶಾಂತಿ ಬರಲಿದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ಇದೆಲ್ಲವೂ ತಕ್ಷಣಕ್ಕೆ ಆಗುವುದಿಲ್ಲ. ಇದು ಯಾವುದೇ ಕಾಕತಾಳೀಯವಲ್ಲ. ಇದೆಲ್ಲವೂ ಆ ಮೇಲಿರುವ ಈಶ್ವರನ ಕೃಪೆಯಿಂದಾಗುತ್ತಿದೆ. ಅವರು ನಿಮ್ಮನ್ನು ಇಷ್ಟೊಂದು ಸಮಯದವರೆಗೆ ಪರೀಕ್ಷಿಸಿದರು, ತಡೆದರು, ಕೆಲವೊಮ್ಮೆ ಕಣ್ಣೀರನ್ನು ನೀಡಿದರು ಮತ್ತು ಕೆಲವೊಮ್ಮೆ ಭರವಸೆಗಳನ್ನು ಮುರಿದರು. ಕೆಲವೊಮ್ಮೆ ನನ್ನ ಅದೃಷ್ಟ ನನ್ನ ವಿರುದ್ಧವಾಗಿ ಏಕೆ ಇದೆ, ಪ್ರತಿಯೊಬ್ಬರಿಗೂ ಎಲ್ಲವೂ ಸುಲಭವಾಗಿ ಸಿಗುತ್ತಿದೆ, ಆದರೆ ನನಗೆ ಪ್ರತಿಯೊಂದು ವಸ್ತುವಿಗೂ ಹೋರಾಟ ಮಾಡಬೇಕಾಗಿದೆ ಅಲ್ಲವೇ ಎಂದು ಯೋಚಿಸುತ್ತಿದ್ದೀರಿ. ಆದರೆ ಸತ್ಯವೇನೆಂದರೆ ದೇವರು ತನ್ನ ಭಕ್ತರಿಗೆ ಎಂದು ಸುಲಭದ ದಾರಿಯನ್ನು ನೀಡುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಸುಲಭದ ದಾರಿಯಲ್ಲಿ ನಡೆದು ಒಮ್ಮೆ ಏನಾದರೂ ಸಾಧಿಸಬಹುದು, ಆದರೆ ಹಾದಿಗಳಲ್ಲಿ ನಡೆಯುವುದು ಹೇಗೆಂದು ಕಲಿತರೆ ಅವರು ಬಲಿಷ್ಠವಾದದ್ದನ್ನು ಮತ್ತು ಸಾಧ್ಯವಾದಷ್ಟು ಸಾಧಿಸಿಕೊಳ್ಳುತ್ತಾರೆ. ಚಿನ್ನವನ್ನು ಕುಲುಮೆಯಲ್ಲಿ ಕಾಯಿಸುವಂತೆ ಅವರು ನಿಮ್ಮನ್ನು ಕಾಯಿಸುತ್ತಾರೆ. ನೀವು ಎದ್ದು ನಿಲ್ಲುವುದನ್ನು ಕಲಿಯಿರಿ ಎಂದು ಅವರು ನಿಮ್ಮನ್ನು ಬೀಳಿಸುತ್ತಾರೆ, ಕೈಗಳನ್ನು ಖಾಲಿ ಮಾಡುತ್ತಾರೆ. ಇದರಿಂದ ಮುಂದೆ ಕೈಗಳು ತುಂಬಿದಾಗ ನಿಮಗೆ ಅದರ ಬೆಲೆ ಅರ್ಥವಾಗಲಿ. ಇಂದು ನಿಮ್ಮ ಮುಂದೆ ನಿಂತಿರುವ ಈ ಸಮಯವಿದೆಯಲ್ಲ, ಅದು ಸಾಮಾನ್ಯ ಸಮಯವಲ್ಲ. ನೀವು ಕಲ್ಪನೆ ಮಾಡಿಕೊಂಡಿದ್ದ ಕ್ಷಣವೇ ಇದಾಗಿದೆ. ಯಾವುದಕ್ಕಾಗಿ ನೀವು ರಾತ್ರಿ ಇಡೀ ಎಚ್ಚರವಿದ್ದು ಕನಸುಗಳನ್ನು ಹೆಣೆದಿದ್ದೀರೋ ಸ್ನೇಹಿತರೆ, ಈ ಬದಲಾವಣೆಯು ನಿಮ್ಮ ಕರ್ಮಗಳ ಫಲವಾಗಿದೆ. ನೀವು ಎಷ್ಟೇ ಕಷ್ಟಗಳನ್ನು ಸಹಿಸಿಕೊಂಡಿದ್ದರೂ ಸಹ ಯಾರಿಗೂ ಕೆಟ್ಟದ್ದನ್ನು ಮಾಡಲಿಲ್ಲ. ನೀವು ಪ್ರಾಮಾಣಿಕತೆಯಿಂದ ಜೀವಿಸಲು ಪ್ರಯತ್ನಿಸಿದ್ದೀರಿ, ನಿಮ್ಮ ಶ್ರಮವನ್ನು ಹಾಕಿದ್ದೀರಿ. ದೇವರು ಎಂದಿಗೂ ಶ್ರಮವನ್ನು ವ್ಯರ್ಥವಾಗಿ ಹೋಗಲು ಬಿಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಈಗ ಸಂತೋಷದ ಮಳೆಯಾಗಲಿದೆ. ಎಲ್ಲಿಯವರೆಗೆ ಆತಂಕದ ವಾತಾವರಣವಿತ್ತೋ, ಭಯದ ವಾತಾವರಣವಿತ್ತೋ, ಅಲ್ಲಿ ಈಗ ನಗು, ಸಂತೋಷದ ಧ್ವನಿಗಳು ಮೊಳಗಲಿವೆ. ಎಲ್ಲಿ ಖಾಲಿ ಜೇಬು ಮತ್ತು ಮುರಿದ ಕನಸುಗಳ ಬೇಸರವಿತ್ತೋ ಅಲ್ಲಿ ಈಗ ನಿರಂತರ ಧನ, ಗೌರವ ಮತ್ತು ಹೊಸ ಆತ್ಮವಿಶ್ವಾಸ ಮೂಡಲಿದೆ. ಸಂತೋಷ ಎಂಬುದು ಕೇವಲ ಹಣದಿಂದ ಮಾತ್ರ ಬರುವುದಿಲ್ಲ. ಮನಸ್ಸು ಶಾಂತವಾಗಿದ್ದಾಗ, ಕುಟುಂಬದಲ್ಲಿ ಪ್ರೀತಿ ಮತ್ತು ಸಮಾಧಾನವಿದ್ದಾಗ ಸಂತೋಷಗಳು ಬರುತ್ತವೆ. ಇವೆಲ್ಲವೂ ಈಗ ನಿಮಗೆ ಸಿಗಲಿದೆ. ಯಾವುದಕ್ಕಾಗಿ ನೀವು ವರ್ಷಗಟ್ಟಲೆ ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಿದ್ದೀರೋ ಅದೆಲ್ಲವೂ ದೇವರು ಈಗ ನಿಮಗೆ ನೀಡಲಿದ್ದಾರೆ. ನಿಮ್ಮ ಪ್ರಾರ್ಥನೆಗಳ ಫಲವನ್ನು ಪಡೆಯುವ ಸಮಯ ಈಗ ಬಂದಿದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಪ್ರಗತಿ ಸಾಧಿಸುವ ಸಮಯವೇ ಇದಾಗಿದೆ. ಹೌದು ಸ್ನೇಹಿತರೆ, ನೋಡಿ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ. ಇಂದಿನ ದಿನವು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವ ಸೂಚನೆಗಳನ್ನು ನೀಡುತ್ತಿವೆ. ನಿಮ್ಮ ಶ್ರಮದ ಫಲವು ಈಗ ಜನರ ಮುಂದೆ ಕಾಣಿಸಿಕೊಳ್ಳಲಿದ್ದು ನಿಮ್ಮ ಗುರುತು ಇನ್ನಷ್ಟು ಗಟ್ಟಿಯಾಗಲಿದೆ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಮಾಡುವುದರಿಂದ ದೂರವಿರಿ. ಏಕೆಂದರೆ ಸಣ್ಣ ತಪ್ಪು ಸಹ ಸಮಸ್ಯೆಗೆ ಕಾರಣವಾಗಬಹುದು. ಆರ್ಥಿಕ ವಿಷಯಗಳಲ್ಲಿ ತೆಗೆದುಕೊಳ್ಳುವ ಯಾವುದೇ ದೊಡ್ಡ ನಿರ್ಧಾರವು ಭವಿಷ್ಯಕ್ಕೆ ಪ್ರಯೋಜನಕಾರಿಯಾಗುತ್ತದೆ. ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಕುಟುಂಬದಲ್ಲಿ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಕ್ರಮ ತಯಾರಿಯ ಯೋಜನೆಯು ನಿಮ್ಮ ಮನೆಯ ವಾತಾವರಣವನ್ನು ಆನಂದದಾಯಕವಾಗಿಸುತ್ತದೆ ಮತ್ತು ಅತಿಥಿಗಳ ಬರುವುದು ಹೋಗುವುದು ಮುಂದುವರಿಯುತ್ತದೆ. ಉದ್ಯೋಗದ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ನಿಮ್ಮ ದೈನಂದಿನ ಜೀವನ ಕ್ರಮಕ್ಕೆ ಸಿಗುವ ಸಮಯವು ಇಂದು ಜವಾಬ್ದಾರಿಗಳ ಜೊತೆಗೆ ಸಂತೋಷದ ಹೊಸ ಅವಕಾಶಗಳನ್ನು ತರುತ್ತದೆ. ಏಕೆಂದರೆ ಇಂದು ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು, ಯಾವುದಾದರೂ ಹೊಸ ಸ್ಥಳಕ್ಕೆ ಪ್ರವಾಸಕ್ಕೂ ಹೋಗಬಹುದು. ಕುಟುಂಬದೊಂದಿಗೆ ಕಳೆಯುವ ಸಮಯವು ನಿಮಗೆ ನೆಮ್ಮದಿ ಮತ್ತು ಆಪ್ತತೆಯ ಅನುಭವವನ್ನು ನೀಡುತ್ತದೆ. ಒಂದು ವೇಳೆ ನೀವು ಯಾವುದೋ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಒತ್ತಡವನ್ನು ಹೊಂದಿದ್ದರೆ ಅದಕ್ಕೂ ಇಂದು ಪರಿಹಾರ ಸಿಗಬಹುದು.
ಒಂದು ವೇಳೆ ಅದರ ಪರಿಹಾರವನ್ನು ಹುಡುಕಿದರೆ ಸ್ನೇಹಿತರಿಗೆ ನೆರವಾಗುವ ಅವಕಾಶವು ಇಂದು ನಿಮಗೆ ಸಿಗುತ್ತದೆ. ಇದರಿಂದ ನಿಮಗೆ ಆಂತರಿಕ ಸಂತೋಷ ಸಿಗುತ್ತದೆ. ಮಕ್ಕಳ ಕಡೆಯಿಂದ ಬರುವ ಯಾವುದಾದರೂ ಶುಭ ಸುದ್ದಿಯು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸಬಹುದು. ಆದರೆ ನಿಮ್ಮ ಕೆಲಸಗಳ ಮೇಲೆ ಪೂರ್ಣ ಗಮನವಿರಲಿ, ಏಕೆಂದರೆ ನಿರ್ಲಕ್ಷ್ಯದಿಂದಾಗಿ ಒಳ್ಳೆಯ ಅವಕಾಶಗಳು ನಿಮ್ಮ ಕೈ ಜಾರಿ ಹೋಗಬಹುದು. ಈ ವಿಷಯವನ್ನು ನೆನಪಿನಲ್ಲಿಡಿ. ಹಾಗೆ ನಿಮ್ಮ ದೈನಂದಿನ ದಿನಚರಿಗೆ ಸಿಗುವ ಸಮಯವು ಇಂದು ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಯಶಸ್ಸಿನ ಹಾದಿಯನ್ನು ತೆರೆಯಬಹುದು. ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸಮಾಧಾನದಿಂದ ಯೋಚಿಸುವುದು ಅಗತ್ಯವಾಗಿರುತ್ತದೆ. ಮಕ್ಕಳ ಮೇಲೆ ಅತಿಯಾದ ಜವಾಬ್ದಾರಿಗಳನ್ನು ಹೇರುವುದನ್ನು ತಪ್ಪಿಸಿ ಮತ್ತು ಅವರೊಂದಿಗೆ ಪ್ರೀತಿಯಿಂದ ನಡೆದುಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಸ್ನೇಹಿತರೆ ಹಿಂದೆ ಸರಿಯಬೇಡಿ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳ ಮೇಲೆ ಕೆಲಸ ಪ್ರಾರಂಭಿಸಬಹುದು. ಇವು ಭವಿಷ್ಯದಲ್ಲಿ ಲಾಭವನ್ನು ನೀಡಲಿವೆ. ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ. ಇಂದು ನೀವು ವಾಹನವನ್ನು ಚಲಾಯಿಸುತ್ತಿದ್ದರೆ ಚಲಾಯಿಸುವಾಗ ಹೆಚ್ಚುವರಿ ಎಚ್ಚರಿಕೆ ವಹಿಸುವುದು ನಿಮಗೆ ಅತ್ಯಂತ ಅಗತ್ಯವಾಗಿರುತ್ತದೆ. ಹಾಗೆ ನಿಮ್ಮ ಸಮಯವು ಇಂದು ನಿಮ್ಮ ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ತೋರಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಿ ಮತ್ತು ಅನಗತ್ಯ ವಸ್ತುಗಳಿಗೆ ಹಣವನ್ನು ಪೋಲು ಮಾಡುವುದರಿಂದಲೂ ದೂರವಿರಿ. ಹೌದು ಸ್ನೇಹಿತರೆ, ಬಹುಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇದರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ, ಕೆಲಸದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸುತ್ತೀರಿ. ಮನಸ್ಸಿನ ಯಾವುದಾದರೂ ಒಂದು ದೊಡ್ಡ ಆಸೆ ಈಡೇರುವುದರಿಂದ ಸಂತೋಷವು ಇಮ್ಮಡಿಸಬಹುದು. ಸಂಗಾತಿಯೊಂದಿಗೆ ಕಳೆಯುವ ಸಮಯವು ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಮಕ್ಕಳೊಂದಿಗೆ ಯಾವುದಾದರೂ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಕೆಲಸ ಮಾಡುವುದು ನಿಮಗೆ ಒಳ್ಳೆಯದು. ಹಾಗೆಯೇ ಸ್ನೇಹಿತರೆ, ನಿಮಗಿರುವ ಸಮಯದ ಪ್ರಕಾರ ಹಿಂದೆ ನೀವು ಶ್ರಮವಹಿಸಿ ಕೆಲಸ ಮಾಡಿದ್ದೀರಿ, ಅದಕ್ಕಾಗಿ ಸಿದ್ಧರಾಗಿರಿ. ಏಕೆಂದರೆ ಹಳೆಯ ಕೆಲಸಗಳ ಫಲವು ಈಗ ನಿಮಗೆ ಸಿಗಲಿದೆ. ಇಂದಿನ ದಿನವು ನಿಮಗೆ ಕೊಂಚ ಜಾಗರೂಕರಾಗಿರಲು ಸೂಚಿಸುತ್ತಿದೆ. ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಗುರುತಿಸಿ ಮತ್ತು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಹೌದು, ಸಾಧ್ಯವಾದಷ್ಟು ಇಂದು ನಿಮ್ಮ ಕಿವಿಯಿಂದ ಕೇಳಿದ ಮತ್ತು ಕಣ್ಣಿನಿಂದ ನೋಡಿದ ವಿಷಯಗಳನ್ನಷ್ಟೇ ನಂಬಿ. ಇಲ್ಲದಿದ್ದರೆ ಇಂದು ನೀವು ವಂಚನೆಗೆ ಒಳಗಾಗಬಹುದು. ಈಗ ಕೇಳಿ ಸ್ನೇಹಿತರೆ, ಬಿಡುವಿಲ್ಲದ ಕಾರಣ ಕೆಲಸಗಳನ್ನು ಮುಂದೂಡುವ ಅಭ್ಯಾಸವು ನಷ್ಟವನ್ನು ಉಂಟು ಮಾಡಬಹುದು. ಒಂದು ವೇಳೆ ಹೊಸ ಆಸ್ತಿಯನ್ನು ಖರೀದಿಸುವ ಆಲೋಚನೆ ಮಾಡುತ್ತಿದ್ದರೆ ಈಗ ಸಮಯವು ನಿಮ್ಮ ಪರವಾಗಿಯೇ ಕಾಣಿಸುತ್ತಿದೆ. ಕುಟುಂಬದೊಂದಿಗೆ ಕಳೆಯುವ ಸಮಯವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಬಹುಕಾಲದಿಂದ ಅಪೂರ್ಣವಾಗಿದ್ದ ನಿಮ್ಮ ಯಾವುದಾದರೂ ಒಂದು ಆಸೆ ಇಂದು ಈಡೇರಬಹುದು. ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಪೂರ್ಣ ಮನಸ್ಸಿನಿಂದ ಭಕ್ತಿಯಿಂದ ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.